ನಮಸ್ಕಾರ ರೀ ದೊಡ್ಡ ಮಂದಿಗೆ. ಮುಂಬೈ ಇಂಡಿಯನ್ಸ್ ಒಬ್ಬರು ಪ್ಲೇಯರ್ ಇಂಜುರಿ ಆಗ್ಯಾರತ್ತ. ಯಾರು ಆಗ್ಯಾರಪ್ಪ ಅನ್ನೋದು ಹೇಳ್ತೀನಿ ಕೇಳ್ರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 484 ಚಾನಲ್ ಐತಿ. ಎಲ್ಲ ಕ್ರಿಕೆಟ್ ಹಿಡಿಯೋ ಅದು ಬರ್ತಿರ್ತಾವೆ. ಈಗ ಚಾಲೂ ಮಾಡಮ್ರಿ. ಈಗ ಮುಂಬೈ ಇಂಡಿಯನ್ಸ್ ಒಳಗೆ ಒಬ್ಬರು ಪ್ಲೇಯರ್ ಇಂಜುರಿ ಆಗ್ಯಾರತ್ತ. ಅವ್ರು ಆಡೋದೇ ಇಲ್ಲ, ಪೂರ್ತಿ ಸೀಸನೇ ಆಡಲತ್ತವ್ರು. ಮಂದಿ ಹೇಳಕತ್ತಾರ ಅವ ಆಡ್ತಾರೆ ಕರೆ, ಅವ ಪೂರ್ತಿ ಸೀಸನ್ ಅವ ಆಡ್ತಾನೆ. ಮಂದಿ ಏನೇ ವಿಚಾರಪ್ಪ ಅಂತ ಇಂಜುರಿ ಆಗೈತಿ, ಪೂರಾ ಅವ ಆಡಂಗಿಲ್ಲ ಅಂತ ವಿಚಾರ. ಅದು ಯಾರಪ್ಪ ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ ಆಡಲತ್ತವ. ಬುಮ್ರಾ ಈ ಸೀಸನ್ ಒಟ್ಟು ಆಡಂಗೇ ಇಲ್ಲತ್ತವ. ಪೂರ್ತಿ ಭಾಳ ಇಂಜುರಿ ಆಗ್ಯದತ್ತ ಅವಂಗೆ. ಅದೇ ಇನ್ಸ್ಟಾಗ್ರಾಮ್ದಾಗ ಅಲ್ಲಿ ಇಲ್ಲಿ ಹರಿದಾಡಕತ್ತ, ಇವ ಆಡಂಗಿಲ್ಲತ್ತ, ಅವ ಆಡಂಗಿಲ್ಲ. ಸುಮ್ಮ ಫೇಕ್ ಎಬ್ಸಾಕತ್ತಾರದು. ಫೇಕ್ ಎಬ್ಸ್ಕೊಂಡು ಅವ ಆಡ್ತಾನೆ ರೀ. ಜಸ್ಪ್ರೀತ್ ಬುಮ್ರಾ ಯಾಕೆ ಆಡೋದಿಲ್ಲ ಅವ? ಪೂರ್ತಿ ಸೀಸನ್ ಆಡೋದಿಲ್ಲ, ಅದು ಆಡೋದಿಲ್ಲ ಅಂತ ಮಂದಿ ಎಬ್ಸ್ಕೊಂಡು ಕುಂದಿರ್ತಾವ. ಯಾಕೆ ಆಡೋದಿಲ್ಲ ಅವ? ಪೂರ್ತಿ ಸೀಸನ್ ಅವ ಆಡ್ತಾನೆ. ಈಗ ನೋಡ್ರಿ ಅವ ಬಾಲಿಂಗ್ ಯಾವ ಥರ ಹಾಕ್ತಾನೆ, ಯಾವ ಥರ ಇಲ್ಲ ಅನ್ನೋದು ನಿಮ್ಮ ಮುಂದೆ ಹಾಕ್ತಾನವ. ಈಗ ಫಸ್ಟ್ ಮ್ಯಾಚ್ ಐತಿ RCB ಹೈದ್ರಾಬಾದ್ ಐತಿ. ನೆಕ್ಸ್ಟ್ ಸೆಕೆಂಡ್ ಮ್ಯಾಚ್ ಅದು ಕೋಲ್ಕತ್ತಾ ಕೂಡ ಐತಿ, ಮುಂಬೈ ಐತಿ. ಅದ್ರೊಳಗೆ ಫಸ್ಟ್ ಮ್ಯಾಚ್ ಆಡ್ತಾನವ. ಆದರೂ ಒಂದು ಮ್ಯಾಚ್ ಮಿಸ್ ಆಗ್ಬೋದು ರೀ. 2 ಮ್ಯಾಚ್ ಮಿಸ್ ಆಗ್ಬಾರ್ದು. ಪೂರ್ತಿ ಸೀಸನೇ ಮಿಸ್ ಆಗಂಗಿಲ್ಲ ಅವ. ಏನು ಭಾಳ ಇಂಜುರಿ ಆಗಿಲ್ಲ. ಅದು ಮಂದಿ ಹೇಳಕತ್ತಾರ ಹಿಂಗೆ ಇಂಜುರಿ ಆಗೈತಿ, ಪೂರ್ತಿ ಸೀಸನ್ ಆಡಂಗಿಲ್ಲ ಅಂತೇಳಿ ಅಂತ ಅನ್ನಕತ್ತಾರ ಮಂದಿ. ಅವ ಆಡ್ತಾನೆ. ಹಂಗೆ ಟ್ರೆಂಟ್ ಬೋಲ್ಟ್ ಅದಾನ ರೀ. ಧೈರ್ಯ ತುಂಬೋದಕ್ಕೆ ಟ್ರೆಂಟ್ ಬೋಲ್ಟ್ ಅದಾನ, ಶಾರ್ದೂಲ್ ಠಾಕೂರ್ ಅದಾನ, ಮತ್ತು ದೀಪಕ್ ಚಹಾರ್ ಅದಾನ. ಎಲ್ಲ ಸುಮಾರು ಹಲವಾರು ಪ್ಲೇಯರ್ ಅದಾವ ಇದ್ರೊಳಗೆ. ಮುಂಬೈ ಇಂಡಿಯನ್ಸ್ ಒಳಗೆ ಅದಾವು. ಭಾಳ ಚಲೋತೆ ಹಾಕ್ತಾರೆ, ಎಲ್ಲರೂ ಹಾಕೋರಿ ಅದಾರ. ಕಡೆ ನಮ್ಮ ರೋಹಿತ್ ಶರ್ಮಾ ಅವರು ಅಬ್ಬರದ ಬ್ಯಾಟಿಂಗನ್ನು ಪ್ರಾಕ್ಟೀಸ್ ಮಾಡುವಾಗ ಏನು ಶಾಟ್ ಹೊಡಿಯೋದು, ಏನು ಭಾಳ ಅಣಗಡೆ ಬ್ಯಾಟಿಂಗ್ ಆಡಕತ್ತಾರ ರೀ. ಸುಮ್ಮ ನಮಗೂ ಏನೋ ಒಂಥರ ಆಗಾಕತ್ತ ಬಿಡೋದು. ನೀವು ಆ ಥರ ಆಡಕತ್ತಾನ ಈಗ ಅಲ್ಲಿ. ಒಂಥರ ಅಂದ್ರೆ ಏನಪ್ಪ, ನಾವು ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅನ್ನಂಗೆ ಆಗ್ಬಿಡ್ತದೆ. ನೆಟ್ ಒಳಗೆ ಅಲ್ಲಿ ಅವ್ರ ಸ್ಟೇಡಿಯಮ್ನಾಗ ಪ್ರಾಕ್ಟೀಸ್ ಮಾಡುವಾಗ ನಮಗೂ ನಾವ್ಯಾಕೆ ಹಿಂಗೆ ಆಡಬಾರ್ದಪ್ಪ ಅನ್ನಂಗೆ ಅನಿಸ್ಬಿಡ್ತದೆ. ಆ ಹೊಡಿದು ನೋಡೇ ನಾವು ಆ ಶಾಟ್ಸ್ ಕಲಿಬೇಕು ಅನ್ನಂಗೆ ಆಗ್ಬಿಡ್ತದೆ. ಆ ಥರ ಬ್ಯಾಟಿಂಗ್ ಆಡಕತ್ತಾನ. ಕಡೆ ಹಾರ್ದಿಕ್ ಪಾಂಡ್ಯ ಹೊಡಿಯೋಂಥ ಪ್ಲೇಯರ್ನೇ ಅದಾನ ನಾವು. ಯಾವಾಗ ಕಳಿಸಿ ಸುಮ್ಮ ಹೊಡಿದು ಅಂದ. ಅದು ಮ್ಯಾಚ್ ಗೆದ್ದಲೆಕ್ಕ ಬಿಡಲೆಕ್ಕ ನನಗೆ ಹೊಡೆದ ಹೊಡ್ಯಾವ. ಅಲ್ಲಿ 14ರ ಬಾಲಿಗಾಗಲಿ ಒಟ್ಟು 50 ರನ್ 40 ರನ್ 30 ರನ್ ಹೊಡಿತೀನಿ ಅಂತ ಅವ ಹೇಳ್ಯಾನವ ಹಾರ್ದಿಕ್ ಪಾಂಡ್ಯ. ಅವನೇ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಅದಾನ. ಅದ್ರೊಳಗೆ ಯಾರು ಗೆಲ್ತಾರ ನೋಡ್ಬೇಕಾಗುತ್ತೆ. ಫಸ್ಟ್ ಮ್ಯಾಚ್ ಕೋಲ್ಕತ್ತಾ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅದು ವಾಂಖೇಡೆ ಸ್ಟೇಡಿಯಮ್ನಾಗ ಐತಿದು. ಅದ್ರೊಳಗೆ ಯಾರು ಗೆಲ್ತಾರ ನೋಡ್ಬೇಕು, ಕಾತುರದಿಂದ ಕಾಯ್ಬೇಕಾಗೈತಿ. ಅದ್ರೊಳಗೆ ಜಸ್ಪ್ರೀತ್ ಬುಮ್ರಾ ಆಡಂಗಿಲ್ಲ, ಇಂಜುರಿ ಭಾಳ ಆಗೈತಿ. ಮಂದಿ ಏನಾರ ಒಂದು ತುರ್ಯಾಡ್ಕೊತ ಕೂತ್ಬಿಟ್ಟಿರ್ತಾವೆ. ಸುಮ್ಮನೆ ಒಂದು ಏನಾರ ಫೇಕ್ ನ್ಯೂಸ್ ಹಾಕಿಬಿಡೋದು ಆ ಕಡೆ ವೈರಲ್ ಆಗ್ಬೇಕಂತೇಳಿ ಸುಮ್ಮನೆ ಹಾಕ್ತಾವೆ. ಅವರು ವೈರಲ್ ಆಗ್ತಾರೆ. ಈ ಕಡೆ ಬುಮ್ರಾ ಆಡಂಗಿಲ್ಲ, ಈ ಕಡೆ ಇನ್ನೊಂದು ಸ್ವಲ್ಪ ನಿಂತು ರೋಹಿತ್ ಶರ್ಮಾನೇ ಆಡಂಗಿಲ್ಲ, ಇನ್ನೊಂದು ಸ್ವಲ್ಪ ನಿಂತು ಹಾರ್ದಿಕ್ ಪಾಂಡ್ಯನೇ ಆಡಂಗಿಲ್ಲ ಅಂತಂತಾರೆ. ಹಂಗೆ ಆಗ್ಬಿಡ್ತದೆ. ಈಗ ಎಲ್ಲರೂ ಆಡ್ತಾರೆ. ಭಾಳ ಒಂದು ಮ್ಯಾಚ್ 2 ಮ್ಯಾಚ್ ಹೊರಗೆ ಕುಂದಿರ್ಬೋದು. ಇದು ಬಾಲರ್ಗಳು ಇಲ್ಲ ಅಂತೇನಿಲ್ಲ, ಎಲ್ಲರೂ ಅದಾರ. ಎಲ್ಲರೂ ಬಾಲಿಂಗ್ ಹಾಕೋರು ಅದಾರ, ಸ್ಪಿನ್ನರು ಅದಾರ, ಸ್ಪೀಡ್ ಎಲ್ಲ ಬ್ಯಾಟಿಂಗ್ ಎಲ್ಲ ಆಲ್ರೌಂಡರು ಅದಾರು. ಎಲ್ಲ ಆಲ್ಮೋಸ್ಟ್ ಅದಾರ ಪ್ಲೇಯರ್. ಹೊಡಿಯೋಂಥ ಕೆಪಾಸಿಟಿ ಅವ್ರಿಗೆ ಐತಿ. ನಮ್ಮ ಸೂರ್ಯಕುಮಾರ್ ಯಾದವ್ ಅದಾನ. ಒಬ್ಬರಿಗೆ ಮಿಸ್ ಮಾಡ್ಕೋತೀವಿ ನಾವು ಮುಂಬೈ ಇಂಡಿಯನ್ಸ್ ಒಳಗೆ. ಇಶಾನ್ ಕಿಶನ್ ಇರ್ಬೋದಿತ್ತು ಮುಂಬೈ ಇಂಡಿಯನ್ಸ್ ಒಳಗೆ. ಆದ್ರೆ ಅವಂಗೆ ಒಂದು ವರ್ಷನೇ 2 ವರ್ಷ ಅವಂಗೆ ತೆಗ್ದು ಹಾಕಿಬಿಟ್ರು. ಅದಕ್ಕೆ ಅವ ಹರಾಜಿಗೆ ಹೊಳೆ ಬಂದಿದ್ದಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಪಕ್ಕ ಖರೀದಿ ಮಾಡ್ತಿದ್ರು ಅವಂಗೆ. ಆದರೂ ಒಬ್ಬನಿಗೆ ಮಿಸ್ ಮಾಡ್ಕೊಂಡೇವು ನೋಡ್ರಿ. ಈ ಸೀಸನ್ 2 ವರ್ಷ ಆಯ್ತು ರೀ ಅವ್ನು ಮಿಸ್ ಮಾಡ್ಕೊಂಡು ಹೈದ್ರಾಬಾದ್ ಸೀಸನಿಗೆ. ನೋಡ್ರಿ ಏನಾಗುತ್ತೆ ನೋಡಮ್ಮ. ಹೈದ್ರಾಬಾದ ಆಡಕತ್ತಾನ. ಅವನು ಫಸ್ಟ್ ಸೆಂಚುರಿ ಹೊಡೆದವ ಅವನೇ.